ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಮೀಶೋಯಿಂದ ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಬನ್ನಿ ಹಾಗಾದರೆ ಒಂದೊಂದೇ ವಿಡಿಯೋನ ತೋರಿಸ್ತೀನಿ. ಫಸ್ಟು ಒಂದು ಬಟ್ಟೆ ತೊಗೊಂಡು ನಾನು ಒಂದೇ ಸಣ್ಣಾಗಿ 1 ಇಂಚಷ್ಟು ಕಟ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಒಂದೇ ಸಮಕ್ಕೆ ಕಟ್ ಮಾಡ್ಕೊಂಡು ಹೋಗಿ. ಎಷ್ಟುದ್ದ ಬೇಕೋ ನಿಮಗೆ ಅಷ್ಟುದ್ದ. ಈ ಬಟ್ಟೆ ಕಟ್ ಮಾಡ್ತಿರೋದು ಬ್ಯಾಕ್ ಸೈಡ್ ಥ್ರೆಡ್ ಇಡ್ತೀವಲ್ಲ ಹಿಂದೆ ದಾರ ಕಟ್ಟೋಕ್ಕೆ ಅಂತ, ಅದಕ್ಕೋಸ್ಕರ ಈ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಫಸ್ಟು ದಾರನ ಹೇಗೆ ಸೂಜಿಗೆ ನುಗ್ಸೋಕ್ಕೆ ಆಗಲ್ಲ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಅಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಸಣ್ಣದಾಗಿ ಒಂದು ಹೋಲು, ಅದರಿಂದ ಸೂಜಿಗಳು ಬರುತ್ತೆ. ಇದು ಕೂಡ ಮೀಶೋಯಿಂದನೇ ಬಂದಿದ್ದು. ಈ ಸೂಜಿ ಡಬ್ಬನೂ ತುಂಬಾ ಚೆನ್ನಾಗಿದೆ. ಸೂಜಿ ಎಲ್ಲ ಕ್ವಾಲಿಟಿಯಾಗೇ ಇದೆ, ಚೆನ್ನಾಗೇ ಇದೆ. ನೋಡಿ, ಒಂದು ತಗೊಂಡು ನಾನು ನಿಮಗೆ ಹೇಗೆ ದಾರನ ಈಸಿಯಾಗಿ ಕೊಣಿಸೋದು ಅಂತ ತೋರಿಸ್ತೀನಿ. ಇದೆಲ್ಲ ಪ್ರಾಡಕ್ಟು ಕೂಡ ಮೀಶೋದಲ್ಲೇ ಬಂದಿತ್ತು. ನೋಡಿ, ಇದನ್ನು ತಗೊಂಡು ಸಣ್ಣದಾಗಿ ಒಳಗಡೆ ತೋರಿಸ್ಬೇಕು. ಆಗ ಒಳಗಡೆ ದೊಡ್ಡದಾಗಿ ಒಂಥರ ಪಿನ್ ಥರ ಇರುತ್ತೆ ನೋಡಿ, ಅದರೊಳಗಡೆ ದಾರ ನುಗ್ಗಿಸ್ಬಿಟ್ಟು ಸೂಜಿನ ಈಚೆ ತೆಗಿಬೇಕು. ಆಗ ದಾರ ಸಮೇತ ಸೂಜಿ ಬರುತ್ತೆ. ನೋಡಿ, ಈಸಿಯಾಗಿ ದಾರ ಪೋಣಿಸ್ಕೋಬೋದು. ಯಾರು ಕಾಣಿಸಲ್ಲ ಅಂತೀರೋ ಈಸಿಯಾಗಿ ಪೋಣಿಸ್ಕೋಬೋದು. ನೆಕ್ಸ್ಟು ಇನ್ನೊಂದನ್ನು ತೋರಿಸ್ತೀನಿ. ಇದು ಕೂಡ ದಾರ ಪೋಣಿಸ್ಕೋಬೋದು. ಇದನ್ನು ಮಿಷಿನ್ಗೂ ಸಹ ಯೂಸ್ ಮಾಡ್ಕೋಬೋದು. ಇದನ್ನು ತೋರಿಸ್ತೀನಿ ತಡೀರಿ. ನೋಡಿ, ದಾರ ನಿಧಾನಕ್ಕೆ ಎತ್ಕೊಂಡು, ಆದರೆ ಇದೊಂದು ಸ್ವಲ್ಪ ಪೋಣಿಸೋಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ನೇ ತೋರಿಸಿದ್ದು ತುಂಬ ಈಸಿಯಾಗಿ ಪೋಣಿಸ್ಕೊಬೋದು. ಹೀಗೆ ಸೂಜಿ ಒಳಗೆ ಹಾಕ್ಕೊಂಡು ದಾರನ ಅದಕ್ಕೆ ನೀಟಾಗಿ ಹಿಂಗೆ ಕೊಟ್ಬಿಟ್ಟು ಒಳಗಡೆ ಎಳ್ಕೊಬೇಕು. ನೋಡಿ, ನಿಧಾನಕ್ಕೆ ಅದನ್ನು ಎಳ್ಕೊಂಡಾಗ ಆರಾಮಾಗಿ ಸೂಜಿಗೆ ದಾರನ ಈಸಿಯಾಗಿ ಪೋಣಿಸ್ಬೋದು. ನೋಡಿ, ಪೋಣಿಸ್ತಾಯಿತ್ತು. ನೆಕ್ಸ್ಟ್ ನೋಡಿ, ಈಗ ನೀವು ತಪ್ಪಾಗಿ ಸ್ಟಿಚ್ ಹಾಕ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಇದನ್ನು ಈಸಿಯಾಗಿ ತೆಗಿಯೋಕ್ಕೆ ಬರಲ್ಲ. ಇದ್ರ ಸಹಾಯದಿಂದ ಈಸಿಯಾಗಿ ನೀವು ತೆಗಿಬೋದು. ಹೇಗಂತ ನೋಡಿ ತೋರಿಸ್ತೀನಿ. ನೋಡಿ, ಅಲ್ಲಿ ಮುಂದ್ಗಡೆ ಶಾರ್ಪ್ ಆಗಿರುತ್ತೆ, ಅದನ್ನು ದಾರಕ್ಕೆ ನುಗ್ಗಿಸಿ ಹಿಂದ್ಗಡೆ ಟ್ರಿಮ್ ಥರ ಸ್ವಲ್ಪ ಕಟ್ಟಾಗೋ ಥರ ಇರುತ್ತೆ, ಅದನ್ನು ಕಟ್ ಮಾಡ್ಕೊತಾ ಬರ್ಬೋದು. ನೋಡಿ, ಇದೇನೆ ಶಾರ್ಪ್ ಎಡ್ಜು, ಇದು ಚೂಪಾಗಿರುತ್ತೆ. ನೋಡಿ, ಎಷ್ಟು ಬೇಗ ತೆಗಿಬೋದು ಅಂತ ತೋರಿಸ್ತೀನಿ. ಇದು ಪೂರ್ತಿಯಾಗಿ ತೆಗೆದು ನಿಮಗೆ ನೋಡಿ, ಸ್ಟಾರ್ಟಿಂಗಿಂದ ತೆಗಿತೀನಿ. ಈಗ ಇದೆಲ್ಲ ಮೀಶೋ ಪ್ರಾಡಕ್ಟೇನೆ, ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ನಮಗೆ ಒಂದೇ ಒಂದು ಸಿಕ್ಬಿಟ್ರೆ ಆರಾಮಾಗಿ ಸ್ಟಿಚಿಂಗ್ ತೆಗಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಯಾರ ಮನೇಲಾದರೂ ಇಲ್ಲ ಅಂದರೆ, ಅಕಸ್ಮಾತ್ ಈಗ ಏನಾದರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ, ಈಗ ಟೈಟ್ ಆಗಿಬಿಟ್ಟಿರುತ್ತೆ ಬ್ಲೌಸು ಅಥವಾ ಡ್ರೆಸ್ಸು ಏನಾದರೂ, ಆರಾಮಾಗಿ ನೀವು ಈ ಥರದ್ದೊಂದು ಮನೇಲಿ ಇಟ್ಕೊಂಡಿದ್ರೆ ಬೇಗ ತೆಗೆದು ಈಸಿಯಾಗಿ ಇದು ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ ಅಂತ. ಸ್ವಲ್ಪನೇ ತೆಗಿಯೋ ಬದಲಿಗೆ ಈ ಥರ ಹಿಂಗೆ ತಗೊಂಡು ಮುಂದ್ಗಡೆಯಿಂದ ಲಾಸ್ಟ್ ಎಡ್ಜ್ವರೆಗೂ ಹಿಂಗೆ ಮಾಡಿದ್ರೆ ಅದೇ ಕಟ್ಟಾಗ್ತಾ ಹೋಗುತ್ತೆ. ಮುಂದ್ಗಡೆ ಚೂಪಾಗಿರುತ್ತೆ. ಆಮೇಲಿಂದ ಅದನ್ನ ನುಗ್ಗಿಸ್ಬಿಟ್ಟು ನೋಡಿ, ನಿಧಾನಕ್ಕೆ ಹಿಂದ ಕಡೆಗೆ ಹಿಂಗೆ ಹಾಕಿದ ತಕ್ಷಣ ಅದೇ ಕಟ್ಟಾಗಿಬಿಡುತ್ತೆ. ಅದರಿಂದ ಇದನ್ನು ಸೀಮ್ ರಿಪ್ಪರ್ ಅಂತ ಕರೀತಾರೆ. ಅಂದರೆ ದಾರ ಸ್ಟಿಚ್ ಹಾಕಿರೋದನ್ನ ತೆಗಿಯೋವಂಥ ಒಂದು ಈ ಥರ ನಾವು ಪಿನ್ನಲ್ಲಿ ಇದರಲ್ಲಿ ತೆಗಿಯೋ ಬದಲಿಗೆ ಈ ಥರದೊಂದು ತಂದು ಇಟ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಈಸಿಯಾಗಿ. ನೋಡಿ, ಎಷ್ಟು ಬೇಗ ಎಷ್ಟು ಚೆನ್ನಾಗಿ ತಕ್ಕೋಬೋದು ಅಂತ. ಥ್ರೆಡ್ಡನ್ನು ಇಲ್ಲಿ ಪೂರ್ತಿಯಾಗಿ ತೆಗಿತೀನಿ. ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ ಇದರಲ್ಲಿ. ಅದು ನಾನು ಇದು 2 ಸ್ಟಿಚ್ ಹಾಕಿದ್ದೀನಿ, ಅಂದ್ರೂ ನೋಡಿ ಎಷ್ಟು ಫಾಸ್ಟಾಗಿ ತೆಗಿಬೋದು ಅಂತ. ಈಸಿಯಾಗಿ ಈ ಥರ ತಕ್ಕೊಳ್ಳೋದ್ರಿಂದ ನಮಗೂ ಟೈಮೆಲ್ಲ ಸೇವ್ ಆಗುತ್ತೆ.
ಇದಂತೂ ತುಂಬಾ ಯೂಸ್ಫುಲ್ಲಾಗಿರೋವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಬೇಕು ಅಂದರೆ ಆನ್ಲೈನಿಂದ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಇಲ್ಲಾಂದರೆ ಮಾಮೂಲಿ ಬ್ಯಾಂಗಲ್ ಸ್ಟೋರಲ್ಲಿ ಕೂಡ ಈ ಥರದ್ದು ಸೀಮ್ ರಿಪ್ಪರ್ ಅಂತ ಕೇಳಿದ್ರೆ ಕೊಡ್ತಾರೆ. ನೋಡಿ, ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ತೆಗೆದ್ಬಿಟ್ಟು ಹಿಂಗೆ ಸ್ವಲ್ಪನೇ ಎಳೆದ್ರೆ ಬೇಗನೆ ತೆಗಿಬೋದು. ಇನ್ನು ಥ್ರೆಡ್ನ ಇನ್ನೇನು ಮುಗಿತಾ ಬಂತು ನೋಡಿ, ಎಷ್ಟು ಬೇಗನೆ ಇದನ್ನು ತೆಗಿಬೋದು ಅಂತ ನೋಡಿ. ಡಬಲ್ ಸ್ಟಿಚ್ ಹಾಕಿದರೂ ಕೂಡ ಎಷ್ಟು ಫಾಸ್ಟಾಗಿ ತೆಗಿತಿದ್ದೀನಿ ಇದನ್ನು ನೋಡಿ. ಆಗೋಯ್ತು, ಎರಡು ಸಪ್ರೇಟ್ ಮಾಡಿಬಿಟ್ಟೆ. ನೋಡಿದ್ರೆ ಎಷ್ಟು ಈಸಿಯಾಗಿ ಬಂತು ಅಂತ. ನಿಮಗೂ ಇದು ತುಂಬಾ ಯೂಸ್ ಆಗುತ್ತೆ. ತರಿಸಿ ಇಟ್ಕೊಳ್ಳಿ, ಒಂದು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಈ ಸ್ಕೇಲ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸುಮ್ಮನೆ ಸಿಂಪಲ್ಲಾಗಿ ತೋರಿಸ್ತೀನಿ. ಬೇಕಾದ್ರೆ ನೆಕ್ಸ್ಟ್ ನಿಮಗೆ ನಾನು ಜಾಸ್ತಿ ಯೂಸ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ. ಸುಮ್ಮನೆ ಪೇಪರ್ ಮೇಲೆ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಈ ಸ್ಕೇಲ್ ಬಂದು ನಮ್ಮ ಸ್ಲೀವ್ಸ್ ರಮ್ಸು ಕಟ್ಟಿಂಗ್ ಇರುತ್ತಲ್ವ, ಆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಕರ್ವ್ ಶೇಪ್ ಯಾರಿಗೂ ಬರಲ್ಲ, ಅವರು ಯೂಸ್ ಮಾಡ್ಬೋದು. ನಾವೆಲ್ಲ ಕೈಯಲ್ಲೇ ಹೀಗೆ ಹಾಕ್ಕೊಬಿಡ್ತೀವಿ. ಒಬ್ರಿಗೆ ಈ ಥರ ಹಾಕೋಕ್ಕೆ ಒದ್ದಾಡ್ತಿರ್ತಾರೆ, ಅವರು ಈ ಸ್ಕೇಲ್ ಸಹಾಯದಿಂದ ಈ ಥರ ನೀಟಾಗಿ ಮೆಜರ್ಮೆಂಟಲ್ಲಿ ಅಳತೆ ಇಟ್ಕೊಂಡು ಹೀಗೆ ಹಾಕೋಬೋದು. ನೀಟಾಗಿ ಕರ್ವ್ ಶೇಪ್ ಮಾಡ್ಕೊಬೋದು. ಮತ್ತು ಈ ಸ್ಲೀವ್ಸ್ಗೂ ಕೂಡ ತುಂಬ ಸ್ಲೀವ್ಸ್ಗೆ ಜಾಸ್ತಿ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನಿಮಗೆ ಬೇಕು ಅಂದರೆ ತಿಳಿಸ್ಕೊಂಡು ಕೊಡ್ತೀನಿ. ಈಗ ಸುಮ್ಮನೆ ಸಿಂಪಲ್ಲಾಗಿ ಮತ್ತು ಇದನ್ನು ಬ್ಯಾಗ್ ಡಿಸೈನ್ ಮಾಡೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಆರಾಮಾಗಿ ಶೇಪ್ ಕೊಟ್ಕೊಂಡು ನೋಡಿ, ಈ ಥರ ಇರೋದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಶೇಪ್ ಕೊಟ್ಟು ಇದು ಒಂಥರ ಡಿಸೈನ್ ಮಾಡ್ಬೋದು, ಬ್ಯಾಕ್ ಡಿಸೈನ್. ಮತ್ತು ಇಲ್ಲಿ ಇನ್ನೊಂದು ಟ್ರೇಸಿಂಗ್ ರೋಲ್ ಥರ ತಗೊಂಡಿದ್ದೀನಿ. ಇದೇನು ಅಷ್ಟೊಂದು ಯೂಸ್ ಆಗೋಲ್ಲ ನೋಡಿ. ಈ ಥರ ಒಂದ್ರ ಮೇಲೆ ಒಂದಿಟ್ಟು ಟ್ರೇಸ್ ಮಾಡೋ ಅಂಥದ್ದು. ಇದೇನು ಅಷ್ಟೊಂದು ಟ್ರೇಸ್ ಆಗೋಲ್ಲ, ಸುಮ್ಮನೆ ಇದೇನು ಅಷ್ಟೊಂದು ಯೂಸ್ ಆಗೋಲ್ಲ ಅಂತ ಅಂದ್ಕೊತೀನಿ. ಇದು ಸುಮ್ಮನೆ ಟ್ರೇಸ್ ಮಾಡೋಕ್ಕೋಸ್ಕರ ಅಷ್ಟೇ. ಮಾರ್ಕೆ ಬೀಳಲ್ಲ ಇದೊಂದು ಸ್ವಲ್ಪ ವೇಸ್ಟ್ ಆಗುತ್ತೆ, ಪರವಾಗಿಲ್ಲ. ನೆಕ್ಸ್ಟು ನಿಮಗೆ ಇದನ್ನು ಹೇಗೆ ಉಪಯೋಗ ಮಾಡೋದು ಅಂತ ಈ ನೀಡನ್ನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾವು ಕಟ್ ಮಾಡ್ಕೊಂಡಿರೋದನ್ನು ನೀಟಾಗಿ ಹೊಲ್ಕೊಳ್ಳೋಣ. ಮತ್ತು ಈಗ ಮಿಷಿನ್ಗೆ ನೀರಲ್ಲಿ ಹೇಗೆ ಚೂಸೋದು ಅಂತ ನೋಡಿ. ಇದ್ರ ಸಹಾಯದಿಂದಲೇ ನೀವು ತೋರಿಸ್ಕೋಬೋದು. ನೋಡಿ ಹೆಂಗಿದೆ ಅಂತ ನೋಡಿ ತೋರಿಸ್ತಿದ್ದೀನಿ. ಇಟ್ಕೊಂಡು ಈ ಮಿಷಿನಲ್ಲಿ ನೀಡಲ್ಲಿ ಸೆಂಟ್ರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಸೈಡಲ್ಲಿ ಇರೋ ಮಿಷಿನ್ಗಾದರೆ ಆರಾಮಾಗಿ ಈಸಿಯಾಗಿ ಈ ಥ್ರೆಡ್ನ ತೂರ್ಸೋದು ತುಂಬ ಈಸಿ ಆಗುತ್ತೆ ಇದ್ರ ಸಹಾಯದಿಂದ. ನೋಡಿ, ಸ್ವಲ್ಪ ಇಟ್ಕೊಂಡು ಥ್ರೆಡ್ನ ಗಟ್ಟಿಯಾಗಿ ಇಟ್ಕೊಂಡು ಹೀಗಿಂದ ಕೇಳ್ಕೊಂಡ್ರೆ ನೋಡಿ ಬಂತು. ನಿಧಾನಕ್ಕೆ ಥ್ರೆಡ್ನ ಹೊರಗಡೆ ತೆಗೀರಿ. ಅಷ್ಟೇ ಸಿಂಪಲ್ಲಾಗಿ ಥ್ರೆಡ್ನ ತೆಗಿಬೋದು. ಯಾರು ಕಾಣಿಸಲ್ಲ ಅಂತೀರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ, ಈಗ ನಾವು ಕಟ್ ಮಾಡ್ಕೊಂಡಿರೋ ಅಂಥದ್ದು ಫ್ಯಾಬ್ರಿಕ್ನ ಬಟ್ಟೆನ ಒಂದೇ ಸಮಕ್ಕೆ ಇಟ್ಕೊಂಡು ಒಂದೇ ಅಳತೆಯಲ್ಲಿ ನೀಟಾಗಿ ಹೊಲ್ಕೊಳ್ತಾ ಹೋಗೋಣ ನಿಧಾನಕ್ಕೆ. ನೋಡಿ, ಇದನ್ನು ಇಟ್ಕೊಂಡು ಈಗ ಹೊಲ್ಕೊಂಡು ನಮ್ಮ ಪೈಪಿಂಗ್ ಎಷ್ಟು ದಪ್ಪ ಬೇಕೋ ಹಿಂದ್ಗಡೆ ಥ್ರೆಡ್ಡು ಅಷ್ಟು ದಪ್ಪಕ್ಕೆ ಹೊಲ್ಕೋಬೋದು. ನಾನೊಂದು ಸ್ವಲ್ಪನೇ ಸಾಕು ಅಂತ ಸಣ್ಣದಾಗಿ ಮಾಡೋಕ್ಕೋಸ್ಕರ ಇಷ್ಟೇ ತಗೊಂಡಿದ್ದೀನಿ. ಇದು ಪೂರ್ತಿ ಎಷ್ಟಿದೆಯೋ ಅಷ್ಟನ್ನು ಒಂದೇ ಸಮಕ್ಕೆ ಇಟ್ಕೊಂಡು ಪೂರ್ತಿಯಾಗಿ ಹೊಲ್ಕೊಂಬಿಟ್ಟು ನೋಡಿ ಇಷ್ಟು ಸಾಕು ನನಗೆ. ಅದರಿಂದ ಇಷ್ಟು ಸಣ್ಣದಾಗಿ ಹೊಲ್ಕೊಳ್ತಾ ಹೋಗ್ತಿದ್ದೀನಿ. ಪೂರ್ತಿಯಾಗಿ ಹೊಲ್ಕೊಂಡು
ಎಷ್ಟು ಉದ್ದ ಬೇಕೋ ನಿಮಗೆ ಥ್ರೆಡ್ಡು, ಬ್ಯಾಕ್ ಥ್ರೆಡ್ಡು, ದಾರ ಎಷ್ಟು ಉದ್ದ ಕೇಳ್ತಾರೋ ಅಷ್ಟು ಉದ್ದವರೆಗೂ ಹೊಲ್ಕೊಳ್ಳಿ. ಪೂರ್ತಿಯಾಗಿ ಹೊಲ್ಕೊಂಡು ಒಂದೇ ಸತಿ ಇದನ್ನು ತೆಗಿಬೋದು. ಎಲ್ರಿಗೂ ತುಂಬ ಕಷ್ಟ ಆದಂಥದ್ದು ಇದೇನು, ಇದಂತೂ ತುಂಬಾ ಯೂಸ್ ಆಗುತ್ತೆ. ಮತ್ತು ನಿಮ್ಮ ಟ್ರಿಮ್ಮರ್ ಏನೂ ಇಲ್ಲ ಅಂದರೆ ನಾನು ತೋರಿಸಿದ್ನಲ್ಲ ಸೀಮ್ ರಿಪ್ಪರನ್ನು, ಅದರಲ್ಲಿ ಹೇಗೆ ದಾರ ಕಟ್ ಮಾಡ್ಕೋಬೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ಇರುತ್ತಲ್ಲ ಅದನ್ನು ಇಟ್ಕೊಂಡು ಹಿಂಗೆ ಕಟ್ ಮಾಡಿದ್ರೆ ನೋಡಿ ಈಸಿ ಕಟ್ಟಾಯಿತು ಥ್ರೆಡ್. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ. ಬನ್ನಿ ಈಗ ನಾವು ನೀಡಲ್ಲಿಂದ ಇದನ್ನು ಹೇಗೆ ಈ ಬಟ್ಟೆನ ಉಲ್ಟಾ ಮಾಡಿ ತೆಗೆಯೋದಿಲ್ಲ. ಅದಕ್ಕಿಂತ ಮುಂಚೆ ನೋಡಿ, ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಉಳಿದ್ರೆ ದಾರ ಮಾಡೋಕ್ಕೆ ಇಷ್ಟೊಂದು ಎಕ್ಸ್ಟ್ರಾ ಬಟ್ಟೆ ಏನು ಬೇಡ, ಒಂಚೂರು ಕಟ್ ಮಾಡ್ಕೊತೀನಿ. ಹಂಗಂತ ಫುಲ್ಲು ಥ್ರೆಡ್ ಪಕ್ಕದವರು ಕಟ್ ಮಾಡ್ಕೊಳ್ಳಲ್ಲ. ಅದಕ್ಕಿಂತ ಎಷ್ಟು ಸ್ಟಿಚ್ ಹಾಕ್ಕೊಂಡಿದ್ದೀನೋ ಅಷ್ಟೇ ಸಮನಾಗಿ ಬಟ್ಟೆನೂ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಹೊಲ್ಕೊಂಡಿರೋ ಸಣ್ಣ ಇರುತ್ತಲ್ವ, ಅದರೊಳಗಡೆ ಬಟ್ಟೆ ತೂರ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಫಸ್ಟೇ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ತೂರಿಸ್ಕೋಬೋದು. ಎಲ್ಲನೂ ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ಕೂಡ ಹಿಂದ್ಗಡೆ ದಾರ ಕಟ್ಟೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ದಾರದ ಥರನೇ ಇರುತ್ತೆ. ತುಂಬಾ ಈಸಿಯಾಗಿ ನೀಡಲಿಂದನೂ ಈಸಿಯಾಗಿ ನಾವು ಇದನ್ನು ಹೊರಗಡೆ ತೆಗಿಬೋದು. ಬನ್ನಿ ಈಗ ಕಟ್ ಮಾಡ್ಕೊಂಡಿದ್ದಾಯಿತು. ನೀಡಲಿಂದ ಹೇಗೆ ತೋರಿಸೋದು ನೋಡ್ಕೊಳ್ಳಿ. ಈಗ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಈ ಥರ ಎಲ್ಲನೂ ಪೂರ್ತಿಯಾಗಿ ಎಲ್ಲನೂ ಈ ಥರ ತೋರಿಸ್ಕೊಬೇಕು. ನೋಡಿ ಎಷ್ಟುದ್ದ ದಾರ ಮಾಡ್ಕೊಳ್ತೀವೋ ಅಷ್ಟುದ್ದನೂ ತೋರಿಸ್ಕೊಳ್ತಾ ಬರಬೇಕು. ಹಿಂಗೆ ಎಲ್ಲನೂ ತೋರಿಸ್ಕೊಂಡ್ಮೇಲೆ ನಮಗೆ ನೀಡಲಲ್ಲಿ ಒಂದು ಕೊಕ್ಕಿ ಥರ ಇರುತ್ತೆ, ಅದನ್ನು ಒಳಗಡೆ ಇಂದನೇ ತಕ್ಕೊಬೇಕು. ಶಾರ್ಪಾಗಿರುತ್ತೆ, ಅದೊಂದು ಸ್ವಲ್ಪ ನೋಡಿ ಬಂತು ನೋಡಿ ಹೊರಗಡೆ. ಈ ಥರ ನಿಧಾನಕ್ಕೆ ತಕ್ಕೊಂಡು ಅದನ್ನು ನೋಡಿ ಕೊಕ್ಕಿ ಮೇಲ್ಗಡೆ ಬರಬೇಕು. ಆಗ ಲಾಕ್ ಥರ ಲಾಕ್ ಆಗುತ್ತೆ. ಲಾಕ್ ಮಾಡ್ಕೊಬೇಕು ನಿಧಾನಕ್ಕೆ. ಅದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಸ್ವಲ್ಪ ಹಿಡಿಯೋವರೆಗೆ ಅಷ್ಟೇ. ಆಮೇಲೆ ನೋಡಿ ಇದನ್ನು ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿ ದಾರ ಹೇಗೆ ಹೊರಗೆ ಬರುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಳಗಡೆ ಎಳ್ಕೊಳ್ಳೋವರೆಗೂ ಬಟ್ಟೆನ ಕಷ್ಟ ಆಗುತ್ತೆ ಅಷ್ಟೇ, ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಒಂದು ಸತಿ ಬಂದುಬಿಟ್ರೆ ಆಮೇಲೆ ಈಸಿಯಾಗಿ ನನಗೆ ತಾನಾಗೆ ನಾವು ಬಟ್ಟೆನ ಮೇಲ್ಗಡೆ ತಳ್ತಾ ಅದು ಈಸಿಯಾಗಿ ಬರುತ್ತೆ. ಇದು ಒಂದು ನಿಮಿಷ ನಾನು ಅದನ್ನು ಸ್ವಲ್ಪ ಒಳಗಡೆ ಎಳ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಎಳ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪನೇ ಅಲ್ಲಿ ಕೈ ಇಟ್ಕೊಂಡು ಬೆರಳು ಸಹಾಯದಿಂದ ಬಟ್ಟೆನ ನೋಡಿ ಸ್ವಲ್ಪ ಹೀಗೆ ಮಾಡ್ಕೊಂಡು ಎಳ್ಕೊಂಡು ಸ್ವಲ್ಪನೇ ಸ್ವಲ್ಪ ಹಿಂದ್ಗಡೆದು ಸ್ವಲ್ಪ ಒಳಗಡೆ ಬರೋ ಗಂಟ ಎಳ್ಕೊಳ್ಳಿ. ನಿಧಾನವಾಗಿ ಎಳ್ಕೊಳ್ಳಿ. ಒಳಗಡೆ ಎಳ್ಕೊಳ್ತಾ ಹೋದ್ಮೇಲೆ ನಿಧಾನಕ್ಕೆ ಆಮೇಲಿಂದ ಅದ್ರ ಪಾಡ್ಗೆ ಬರ್ತಾ ಹೋಗುತ್ತೆ. ನೋಡಿ ಇಷ್ಟುದ್ದನೂ ನಾವು ಒಂದೇ ಸತಿ ಹೇಗೆ ಹೇಳ್ತೀವಿ ನೋಡಿ ನಾನು ಒಳಗಡೆ ಎಳ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಈಸಿಯಾಗಿ ಉದ್ದ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಈ ಥರ ನೀವು ಸ್ವಲ್ಪನೇ ಎಳಿತಾ ಹೋದರೆ ಒಳಗಡೆಯಿಂದ ಥ್ರೆಡ್ಡು ಈಸಿಯಾಗಿ ಬರುತ್ತೆ. ಥ್ರೆಡ್ ಥರ ಈಸಿಯಾಗಿ ಬರ್ತಾ ಹೋಗುತ್ತೆ. ನಿಧಾನಕ್ಕೆ ಎಳೆಯೋದು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಆಮೇಲಿಂದ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಬೇಗನೆ ಆಗೋಯ್ತು ಅಂತ. ನೋಡಿ ಈ ಥರ ಒಂದು ನೀಡಲಿದ್ದರೆ ಸಾಕು, ನಮಗೆ ಆರಾಮಾಗಿ ಈಸಿಯಾಗಿ ಥ್ರೆಡ್ನ ಎಷ್ಟು ಬೇಕಾದರೂ ಮಾಡ್ಬೋದು.
ಅಯ್ಯೋ ಈ ಥ್ರೆಡ್ ಮಾಡೋಕ್ಕಂತೂ ಕೆಲವೊಬ್ಬರು ತುಂಬಾ ಕಷ್ಟ ಬೀಳ್ತಾ ಇರ್ತಾರೆ. ಅವ್ರಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಎಲ್ಲನೂ ಹೊರಗಡೆ ತೆಗೆದುಬಿಡ್ಬೋದು. ನೋಡಿ ಹೇಗೆ ನೋಡಿ ಕುಕ್ಕಿಂದ ಸಿಗಾಕೊಂಡು ಹೇಗೆ ಹೊರಗಡೆ ಬಂತು ಅಂತ. ಈಗ ಅದನ್ನು ತೆಗೆದು ಕೆಳಗಡೆ ಇಟ್ಬಿಡಿ ಸಾಕು. ಈಗ ಥ್ರೆಡ್ ಬಂದಿದೆಯಲ್ವ ಅದನ್ನೇ ಹಿಡ್ಕೊಂಡು ಅದ್ರ ಸಹಾಯದಿಂದ ನಿಧಾನಕ್ಕೆ ಬಟ್ಟೆನ ಎಳಿತಾ ಹೋಗಿ. ನಿಧಾನಕ್ಕೆ ಎಳಿತಾ ಹೋದರೆ ಅದೇ ಮೇಲಕ್ಕೆ ಬರ್ತಾ ಹೋಗುತ್ತೆ. ನೋಡಿ ಈ ಥರ ಎಳೆಯೋದ್ರಿಂದ ಈಸಿಯಾಗಿ ನಾವು ಪೂರ್ತಿಯಾಗಿ ಹೊರಗಡೆ ತಗೊಂಡು ಬರ್ಬೋದು. ಇದನ್ನು ಹೇಗೇಗೋ ಮಾಡ್ತಾಯಿದ್ರು ಥ್ರೆಡ್ಡು. ಇದನ್ನು ಮಾಡೋಕ್ಕೆ ಒಂದು ದೊಡ್ಡ ಸಾಹಸ ಅನ್ನೋ ರೀತಿ ಆಗ್ತಾಯಿತ್ತು ಫಸ್ಟ್ ಸ್ಟಾರ್ಟಿಂಗೆಲ್ಲ. ಈ ನೀಡಲ್ ಸಹಾಯದಿಂದ ಈಸಿಯಾಗಿ ಎಷ್ಟು ಬೇಕಾದರೂ ಮಾಡ್ಬೋದು. ಇವಾಗ ಕೆಲವೊಬ್ಬರು ಈ ಥರ ಥ್ರೆಡ್ಡನ್ನು ಇವಾಗ ನೋಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಮಾಮೂಲಿ ದಾರಗಳು ಎಲ್ಲ ಬಂದುಬಿಟ್ಟಿದೆ. ಇದನ್ನು ಯೂಸ್ ಮಾಡೋದು ತುಂಬ ಕಮ್ಮಿ ಆಗೋಗಿದೆ. ಯಾಕಂದರೆ ಇದು ನೋಡೋಕ್ಕೂ ತುಂಬ ದಪ್ಪದಾಗಿ ಹಾಕ್ಬಿಡ್ತಾಯಿದ್ರು. ಎಳೆಯೋಕ್ಕಾಗದೇ ಇರೋರು ದೊಡ್ಡದಾಗಿ ಏನಾದರೂ ತೊಗೊಂಡು ತೋರಿಸ್ಬಿಟ್ಟು ಹಾಕಿ ಕೊಟ್ಬಿಡ್ತಿದ್ರು. ಆದ್ದರಿಂದ ಈ ಥರ ದಾರಗಳು ಮಾಡೋದು ತುಂಬ ಕಡಿಮೆ ಆಗೋಯಿತು. ಆಮೇಲೆ ತುಂಬ ಇದು ಕಷ್ಟ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಇದನ್ನು ಯಾರೂ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಲೇಸ್ಗಳು ತಗೊಂಡು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಆದರೆ ನೋಡಿ ಕೆಲವೊಬ್ರಿಗೆ ಅದು ಇಷ್ಟ ಆಗಲ್ಲ ಲೇಸು ಅಂಥವ್ರು ಬೇಕಾದರೆ ಈ ಥರ ಈಸಿಯಾಗಿ ಬಂದಿರೋ ನೀಡಲ್ನ ಉಪಯೋಗಿಸ್ಕೊಂಡು ಮಾಡಿಕೊಡ್ಬೋದು. ಥ್ರೆಡ್ನ ತುಂಬಾ ಈಸಿ ಆಗುತ್ತೆ. ನೋಡಿ ಎಷ್ಟು ಸಣ್ಣಕ್ಕೆ ಲೇಸ್ ದಾರದ ಅಷ್ಟೇ ದಪ್ಪದಾಗಿ ಸಣ್ಣಕ್ಕೆ ಬರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಈಸಿಯಾಗಿ ಎಳ್ಕೊಬೋದು. ನೋಡಿ ಎಷ್ಟು ಉದ್ದ ಮಾಡಿದ್ದೀನಿ ನಾನು ಅಂತ ಥ್ರೆಡ್ನ. ಒಂದು ಅರ್ಧ ಮಾಡೋ ಅಷ್ಟರಲ್ಲೇ ತುಂಬ ಕಷ್ಟ ಅನಿಸೋದು ಫಸ್ಟೆಲ್ಲ. ಈ ನೀಡಲ್ ಸಹಾಯದಿಂದ ಮಾಡಿದ್ರೆ ಎಷ್ಟು ಉದ್ದ ಬೇಕಾದ್ರೂ ದಾರ ಮಾಡ್ಕೊಬೋದು ನಾವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ನೀಡಲ್ಲೂ ಕೂಡ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಾಡಕ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.